ಹಾಯ್, ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆ 19ನೇ ತಾರೀಕು ಪ್ರಯಾಗ್ರಾಜ್ಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಟ್ಟೆ ಎಲ್ಲ, ಬ್ಯಾಗ್ಸ್ ಎಲ್ಲ, ವಾಟರ್ ಬಾಟ್ಲು ಎಲ್ಲ ಸಹ ಪ್ಯಾಕ್ ಮಾಡಿ, ನಾನು ಎಸ್ಪೆಷಲಿ ಬ್ಲ್ಯಾಂಕೆಟ್ಗಳು ನನಗೆ ಸ್ವಲ್ಪ ಕ್ಲೀನಾಗಿರಬೇಕು. ಹಾಗೆ ನಾನು ಎಲ್ಲ ಕಡೆಗೂ ಬ್ಲ್ಯಾಂಕೆಟ್ಸ್ನ ಕ್ಯಾರಿ ಮಾಡ್ತೀನಿ. ಅವುಗಳನ್ನೂ ಸಹ ಪ್ಯಾಕ್ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ಹೊರಟ್ವಿ. ವೆಹಿಕಲ್ಲು ಎಸ್ಟರ್ಡೇನೆ ಪೂಜೆಯಾಗಿ ಮೈಸೂರಿಂದ ಬಂದಿತ್ತು. 3 ಗಂಟೆಗೆ ಎದ್ದು ಬೆಂಗಳೂರಿಂದ ಹೊರಡೋಣ ಅಂದ್ಕೊಂಡಿದ್ವಿ. ಆದರೆ ಅದು ಅಲ್ಲಿಂದ ಹೊರಡೋಷ್ಟೊಳಗೆ 5 ಗಂಟೆ ಆಗಿತ್ತು. ಆಲ್ಮೋಸ್ಟ್ ನಾವು ಒಂದು 5ಗೆ ಹೊರಟಾಗಿತ್ತು. ಮನೆಯಿಂದ ಹೊರಟು ಬನಶಂಕರಿ ಕಡೆಯಿಂದ ಹೊರಟ್ವಿ. ಅಷ್ಟೊತ್ತಿಗೆ ನನಗನ್ಸಿದ್ದು ಪರ್ಸ್ನಲಿ, ಬೆಂಗಳೂರಲ್ಲಿ ಜನ ಎಷ್ಟು ನೈಟ್ ಆದರೂ ಕೆಲಸ ಮಾಡ್ತಿರ್ತಾರೆ, ಎಷ್ಟು ಬೆಳಗ್ಗೆನೇ ಕೆಲಸ ಶುರುವಾಗಿರುತ್ತೆ. ನಾವುಗಳೇ 7 ಗಂಟೆ 8 ಗಂಟೆ ಅಥವಾ 10 ಗಂಟೆಗೆ ಹೋಗೋಣ ಅಂತ ಹೇಳಿ ನಮ್ಮ ದಿನಚರಿನ ಸ್ಟಾರ್ಟ್ ಮಾಡಿರ್ತೀವಿ. ತರಕಾರಿನ ನೀವು ನೋಡಿರೋ ಹಾಗೆ ಬನಶಂಕರಿ ಮಾರ್ಕೆಟ್ ಎಷ್ಟೊತ್ತಿಂದ ಶುರುವಾಗಿರುತ್ತೆ ಅಂದರೆ, ಆ ಚಳಿನಲ್ಲೂ ಸಹ ಅವರು ಬೆಂಗಳೂರು ಸಿಗ್ನಲ್ಗಳು ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಜೊತೆಗೆ ಟ್ರಾಫಿಕ್ ಜಾಮ್ ಅಷ್ಟು ಬೇಗ ಅಂದರೆ ಕೆಲವೊಂದು ಕಡೆ ಅಷ್ಟೇ ಸಿಗ್ನಲ್ಗಳಲ್ಲಿ ಆಲ್ರೆಡಿ ಟ್ರಾಫಿಕ್ ಜಾಮ್ ಇತ್ತು. ಅವರ ಕೆಲಸಕ್ಕೆ ಅವರು ಆಲ್ರೆಡಿ ಅವ್ರ ದಿನಚರಿನ ಸ್ಟಾರ್ಟ್ ಮಾಡಿ ಶುರು ಮಾಡಿದರು. ನಾವು ಸಹ ತುಂಬ ದೂರ, ಅಂದರೆ ಎಷ್ಟು ದೂರ ಹೋಗ್ತೀವಿ ಅಂತ ನಮಗೊಂದು ಐಡಿಯಾ ಇರಲಿಲ್ಲ. ಅಂದರೆ ಎಷ್ಟು ದೂರ ಅಂದರೆ ಕಾರಲ್ಲಿ ನಾವು ರೀಚ್ ಆಗಬಹುದು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿರಲಿಲ್ಲ. ಬೆಳಗಿನ ಸಮಯ ಏನಾಗುತ್ತೆ, ನಾವು ಬೇಗ ಹೊರಟಷ್ಟು ಸಾಧ್ಯ ಆದಷ್ಟು ದೂರನ ಬೇಗ ತಲುಪ್ತೀವಿ. ಆ ಒಂದು ಪ್ಲ್ಯಾನ್ ಮೇಲೆ ಹೊರಟ್ವಿ. ಆಂದುವೆ ನನ್ನ ಕಣ್ಣಿಗೆ ಏನೇನು ಕಾಣುತ್ತೆ ಅವುಗಳನ್ನ ನಾನು ರೆಕಾರ್ಡ್ ಮಾಡುವ ಅಂತ ಅಂದ್ಕೊಂಡೆ. ಜೊತೆಗೆ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ನೀವು ಇವಾಗ ನೋಡ್ತಾ ಇರೋದು, ನಾವು ಇನ್ನೂ ಬ್ಯಾಂಗ್ಳೂರು ಎಕ್ಸಿಟ್ ಆಗಿಲ್ಲ. ಆ ಒಂದು ವಿಡಿಯೋಗಳು ಅವೈಲೇಬಲ್ ಇದೆ. ಸರಿಯಾಗಿ ಕೇಳಿಸ್ತಿರೋ ಆ ರೀತಿ ಆಗಿರುತ್ತೆ. ಯಾಕೆ ಅಂತಂದರೆ ವಾಯ್ಸ್ ನಾನು ಕೊಡ್ತಾ ಇರೋದು ಕಾರಲ್ಲಿ ಕೂತ್ಕೊಂಡು. ಆಲ್ರೆಡಿ ನಾವು ಜರ್ನಿ ಇದ್ದೀವಿ. ಡೇ 2 ಒಂದು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಡೇದು ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿವರೆಗೆ ನಾವು ಹೋಗ್ಲಿಕ್ಕಾಯಿತು. ಆಲ್ಮೋಸ್ಟ್ 1100 ಚಿಲ್ಲರೆ ಕಿಲೋಮೀಟರ್ಸ್ ನಾವು ಒಂದು ಡೇನಲ್ಲಿ ಕ್ರಾಸ್ ಮಾಡಿದ್ವಿ. ಒಂದು ಪ್ರಾಬ್ಲಮ್ ಏನಾಯ್ತು ಅಂದರೆ, ಹೈದರಾಬಾದಿಂದ ಸಿಕಂದರಾಬಾದ್ ಎಕ್ಸಿಟ್ವರೆಗೂ ಸಹ ನಮಗೆ, ನಾನು ರೋಡ್ ರಾಂಗ್ ಏನಾದ್ರು ಗೈಡ್ ಮಾಡಿದ್ನ ಅಥವಾ ಆಟೋಮೆಟಿಕ್ ಆಗಿ ಗೊತ್ತಿಲ್ಲ, ಡೈರೆಕ್ಟ್ ಸಿಟಿ ಒಳಗಡೆ ಹೋದ್ವಿ. ಸಿಟಿ ಎಂಟ್ರಿ ಆದಮೇಲೆ ನಮಗೆ ಎಕ್ಸಿಟ್ ಆಗಲಿಕ್ಕೆ 2 ಅವರ್ಸ್ ಆಯಿತು. ಟ್ರಾಫಿಕ್ ಆಗ್ಬೋದು ಅಥವಾ ಕೆಲವೊಂದು ರೀಸನ್ಗಳಿಂದ. ನಾವು ಬೆಂಗಳೂರು ಸಿಟಿನ ಎಕ್ಸಿಟ್ ಆದ ನಂತರ ದೊಡ್ಡಬಳ್ಳಾಪುರ ಅಂದರೆ ನಂದಿ ಹಿಲ್ ರೋಡು, ಅಲ್ಲಿಂದ ತುಂಬ ಸಿಟಿಗಳನ್ನ ಕ್ರಾಸ್ ಮಾಡ್ಕೊಂಡು ಬರ್ತೀವಿ. ಜೊತೆಗೆ ಸ್ಟೇಟ್ಗಳು ತುಂಬಾ ಕ್ರಾಸ್ ಮಾಡ್ತೀವಿ. ಇದು NH ಹೈವೇ 44 ಹೇಗಿದೆ ಅಂತಂದರೆ, ಶ್ರೀನಗರ ಟು ಕನ್ಯಾಕುಮಾರಿ, ಅಂದರೆ ನಮಗೆ ಮೇಲೆ ಶ್ರೀನಗರ ಅಂದರೆ ನಿಯರ್ ಕಾಶ್ಮೀರಿಂದ ಬಾಟಮ್ ಕನ್ಯಾಕುಮಾರಿವರೆಗೂ ಆ ಒಂದು NH ಹೈವೇ ಅವೈಲೇಬಲ್ ಇದೆ. ಅದು ಹೇಗಿದೆ ಅಂದರೆ, ಆಲ್ಮೋಸ್ಟ್ ಫುಲ್ ಫ್ಲ್ಯಾಟ್ ಇದೆ. ಫ್ಲ್ಯಾಟ್ ಅಂದರೆ ಸಮತಟ್ಟಾಗಿದೆ. ತುಂಬ ನೀಟಾಗಿ ಮಾಡಿದ್ದಾರೆ ರೋಡ್ನ. ನಮಗೆ ಹೈದರಾಬಾದ್ ರೀಚ್ ಆಗೋವರೆಗೂ ಸಹ ಸಖತ್ತಾಗಿತ್ತು ಹೈವೇ. ನಾವು ರಾಮೇಶ್ವರಂಗೂ ಸಹ ಕಾರಲ್ಲಿ ಹೋಗಿದ್ವಿ. ಆದರೆ ರಾಮೇಶ್ವರಂಗೆ ಹೋದಾಗ ನಮಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗಿತ್ತು. ಯಾಕೆಂತಂದರೆ ಚಾಮರಾಜನಗರದ ತಿರುವುಗಳು, ಅಂದರೆ ಸತ್ಯಮಂಗಲ ಫಾರೆಸ್ಟು ಅಥವಾ ಕೆಲವೊಂದು, ಈ ರಸ್ತೆ ಹೇಗಂದರೆ ಒಂದೇ ರಸ್ತೆ ಸ್ಟ್ರೈಟು ಮತ್ತು ಸಮತಟ್ಟಾಗಿದೆ. ತುಂಬ ಸುಸ್ತು ಅಥವಾ ವಾಮಿಟ್ ಸೆನ್ಸೇಷನ್ ಆ ರೀತಿ ಏನೂ ಆಗಲಿಲ್ಲ. ಅದೇ ನಾನು ಮ್ಯಾಪ್ನ ಯಾವಾಗಲೂ ಆನ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಆ ಫೀಲ್ ಅಂದರೆ, ನಾವು ಮ್ಯಾಪಲ್ಲಿ ಈ ಒಂದು ಕೆಳಗಡೆ ನಮ್ಮ ಕರ್ನಾಟಕದಿಂದ ಅಪ್ಪಿಗೆ ಹೋಗ್ತಾ ಇರೋದು, ಅದು ನೋಡಲಿಕ್ಕೆ ಒಂಥರ ಚೆಂದ. ಜೂಮ್ ಔಟ್ ಮಾಡಿ, ನನ್ನ ಲೈಫಲ್ಲಿ ಯಾವತ್ತೂ ಸಹ ತುಂಬ ಸ್ಟೇಟ್ಗಳನ್ನ ಓಡಾಡಿಲ್ಲ. ಅದರಲ್ಲೂ ನಾರ್ತ್ ಇಂಡಿಯಾ ಈ ಟೈಮಿಗೆ ನಾನು ಫಸ್ಟ್ ಹೋಗ್ತಿರೋದು. ಎಸ್ಪೆಷಲಿ ಓನ್ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ, ಅದೊಂದು ವಿಶೇಷ. ನನಗೆ ಆಂಧ್ರದಿಂದ ಹೋಗೋವಾಗ ಅನಿಸಿದ್ದು, ಸುತ್ತಮುತ್ತ ಎಲ್ಲ ನೋಡುವಾಗ, ಈಗ ನಮ್ಮ ಕಡೆ ಬಂದರೆ ಹೇಗಿರುತ್ತೆ ಅಂತಂದರೆ, ಬೆಟ್ಟ ಗುಡ್ಡಗಳಿರುತ್ತೆ, ಅಲ್ಲಿ ಮರಗಳಿರುತ್ತೆ. ಇಲ್ಲಿ ಹೇಗಿದೆ ಅಂತಂದರೆ, ಈ ಕಲ್ಲಿನ ಗುಡ್ಡಗಳೇ ಜಾಸ್ತಿ. ತುಂಬಾ ಕಲ್ಲುಗಳು ಅಥವಾ ಕಲ್ಲಿನ ಬಂಡೆಗಳು ಅವುಗಳು ಜಾಸ್ತಿ ಇದೆ. ಮರಗಳು ತುಂಬ ಕಮ್ಮಿ. ಯಾವ ರೀತಿ ಮರಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತಂದರೆ, ಈಗ ಮಳೆ ಕಡಿಮೆ ಇದ್ದು ಅಥವಾ ನೀರಿನ ಒಂದು ಅವೈಲಬಿಲಿಟಿ ಕಮ್ಮಿ ಇದ್ದಾಗ ಮರಗಳಿರುತ್ತಲ್ಲ, ಆ ರೀತಿ ಮರಗಳು ಇಲ್ಲಿ ಜಾಸ್ತಿ ನಮಗೆ ಕಾಣಲಿಕ್ಕಿತ್ತು. ಬಿಸಿಲು ಅಂದರೆ ಮಾತ್ರ ಸಖತ್ತಾಗಿ ಬಿಸಿಲು ಬರ್ತಿತ್ತು. 11 ಗಂಟೆಗೆ ನಮಗೆ ಬೆಂಗಳೂರಲ್ಲಿ 12 ಗಂಟೆ 1 ಗಂಟೆ 2 ಗಂಟೆ ಬಿಸಿಲಿರುತ್ತಲ್ಲ, ಆ ರೀತಿ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಒಂಥರ ಚಟಿ ಅನ್ನೋಷ್ಟು ಸುಡೋಂಥ ಬಿಸಿಲು. ಸುತ್ತಮುತ್ತ ಕಲ್ಲು ಬಂಡೆಗಳು ಮತ್ತು ಹೈವೇ ಬಂದು ಇದು ಇಂಟರ್ ಸ್ಟೇಟ್ ಕನೆಕ್ಷನ್ ಆಗಿರೋದ್ರಿಂದಾಗಿ
ಹೆವಿ ಒಂದು ಲಗೇಜ್ ಅಂದರೆ ಗೂಡ್ಸ್ ಲಾರಿಗಳು ಬರುತ್ತಲ್ಲ ಅವು ಜಾಸ್ತಿ ಇತ್ತು. ಆ ಬಿಸಿ ಜೊತೆಗೆ ಅವು ಎಲ್ಲ ಇನ್ನೂ ಜಾಸ್ತಿ ಸುಟ್ಟೋಗ್ತದೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಒಂದು ಕಡೆ ಊಟಕ್ಕೆ ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಲಿಸಿದ್ವಿ. ಅಂದರೆ ಬಿಫೋರ್ ಹೈದ್ರಾಬಾದ್ ನಮಗೆ ತಿಂಡಿ ಮಾಡಿದ್ದು ನಾವು. ತಿಂಡಿ ನಿಜವಾಗ್ಲೂ ಸ್ವಲ್ಪ ಸಹ ಚೆನ್ನಾಗಿರಲಿಲ್ಲ. ಎಷ್ಟು ಎಣ್ಣೆ ಇತ್ತು ಅಂತ ಅಂದರೆ ಪ್ರತಿ ಊಟದಲ್ಲೂ ಸಹ ಈಗ ಬೇರೆ ಆಪ್ಷನ್ ಇರಲಿಲ್ಲ, ಹಾಗೆ ನಾವು ತಿನ್ನಲೇಬೇಕಾಯಿತು. ಆಮೇಲೆ ಮತ್ತೆ ಇನ್ನೊಂದು ಏನಂದರೆ ಫುಡ್ ನಾನು ತಗೊಂಡ್ಮೇಲೆ ನಾನು ವೇಸ್ಟ್ ಮಾಡಲ್ಲ ಅದೊಂದು, ಹಾಗಾಗಿ ಸಂಪೂರ್ಣ ಪೂರ್ತಿ ತಿನ್ಕೊಂಡು ಹೊರಟ್ವಿ. ಆದರೆ ಮಧ್ಯಾಹ್ನ ಊಟ ಮಾಡಿದ್ವಿ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡಲಿಕ್ಕೆ ಹೋಟೆಲ್ ನಾರ್ಮಲ್ ಅಂದರೆ ಚೆನ್ನಾಗಿತ್ತು. ಅಂದರೆ ಆ ರೋಡಲ್ಲಿ ನಮಗೆ ಅಷ್ಟು ಸಿಕ್ಕಿದ್ದು ತುಂಬ ಖುಷಿ. ಮತ್ತು ಇಲ್ಲಿ ಮಧ್ಯದಲ್ಲಿ ಕೆಲವೊಂದು ಕಡೆ ನಾಲೆ ವ್ಯವಸ್ಥೆ ಇದೆ ಅನಿಸುತ್ತೆ, ಅಲ್ಲಿ ಭತ್ತ ಬೆಳೆದಿದ್ದಾರೆ ಮತ್ತು ನಾಲೆ ನೀರು ಬರ್ತಾ ಇದೆ. ಬಟ್ ಯಾವ ನದಿ ಅಥವಾ ಯಾವ್ದು ಅಂತ ನನಗಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಹೈವೇ ಆಗಿರೋದ್ರಿಂದಾಗಿ ನಮಗೆ ಒಂದು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಒಂದು ಮತ್ತು ಹಿಂದಿ ಲ್ಯಾಂಗ್ವೇಜು ಮತ್ತು ಇಂಗ್ಲೀಷಲ್ಲಿ ನಮಗೆ ಬೋರ್ಡ್ಗಳು ಇತ್ತು. ನೀವು ವಿಡಿಯೋನ ಪಾಸ್ ಮಾಡಿದರೆ ಆ ಒಂದು ಬೋರ್ಡ್ಗಳು ನಿಮಗೆ ನೀಟಾಗಿ ರೀಡ್ ಮಾಡ್ಲಿಕ್ಕೆ ಸಿಗುತ್ತೆ. ಆಲ್ಮೋಸ್ಟು ನಮಗೆ ಈ ಡೇನಲ್ಲಿ ನಾವು ಆಂಧ್ರ ಮತ್ತು ತೆಲಂಗಾಣ ಅವೆರಡೂ ಸ್ಟೇಟ್ನ ನಾವು ದಾಟ್ಕೊಂಡು ಬಂದಿದ್ದು. ಅಂದರೆ ಆ ಒನ್ ಡೇ ಪೂರ್ತಿ ಅವುಗಳನ್ನ ಕ್ರಾಸ್ ಮಾಡಲಿಕ್ಕೆ ಆಯಿತು. ಆ ನಂತರ ಮಹಾರಾಷ್ಟ್ರ ಎಂಟ್ರಿ ಆದ್ವಿ ಒಂದು ಸಂಜೆ ಅಷ್ಟೊತ್ತಿಗೆ. ನಾವು ಸಂಜೆ ಊಟ ಮಾಡಿದ್ದು ಸಹ ನಿಯರ್ ಮಹಾರಾಷ್ಟ್ರ, ಅಂದರೆ ಮಹಾರಾಷ್ಟ್ರದಲ್ಲೇ. ಅದಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಳ್ಳಿಕ್ಕೋಸ್ಕರ ನಾನು ಅದನ್ನೆಲ್ಲ ಆ್ಯಕ್ಚುಲಿ ಮೂವಿಗಳಲ್ಲಿ ನೋಡಿದ್ದೆ. ಸಿಂಗಲ್ ಕಾಟ್ ಥರ ಇರುತ್ತೆ, ಅದ್ರ ಮೇಲೆ ಮಲಗೋದು ಕೂರೋದು ಆ ರೀತಿ ವ್ಯವಸ್ಥೆ ಇರುತ್ತೆ. ಬಟ್ ನಮಗೆ ಅಲ್ಲಿ ಡಾಬಾದಲ್ಲಿ ಆ ಥರದಲ್ಲಿ ಕೂತ್ಕೊಂಡು ತಿನ್ನೋ ವ್ಯವಸ್ಥೆ ಇತ್ತು. ನಿಮಗೆ ಅದನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ. ನಾವು ಮಾತ್ರ ಅಲ್ಲ, ಕರ್ನಾಟಕ ರಿಜಿಸ್ಟರ್ಡ್ ತುಂಬಾ ಕಾರ್ಗಳು ಮತ್ತು ಟಿಗಳು ಮತ್ತು ರೆಂಟ್ ಅಂದರೆ ಬಸ್ಗಳು ಎಲ್ಲನೂ ಸಹ ಬಾಡಿಗೆಗೆ ಮಾಡ್ಕೊಂಡಿರೋ ವೆಹಿಕಲ್ಲು, ಓನ್ ವೆಹಿಕಲ್ಗಳು ಎಲ್ಲರೂ ಸಹ ಪ್ರಯಾಗ್ರಾಜ್ಗೆ ತುಂಬ ಜನ ಹೊರಟಿದ್ದಾರೆ. ನಾವು ಎಲ್ಲಿ ಬಸ್ ನಿಲ್ಲಿಸ್ಲಿ ಅಥವಾ ನಾವು ಎಲ್ಲರೂ ವೆಹಿಕಲ್ ನಿಲ್ಲಿಸ್ಕೊಂಡವಾಗ ಯಾರಾದರೂ ಸಿಗ್ತಿದ್ರು, ಅವ್ರುಗಳು ಸಹ ಅದೇ ಮಾತಾಡ್ತಿದ್ರು. ಸೊ ಹಾಗಾಗಿ ನಮಗೂ ಸಹ ಗೊತ್ತಾಗ್ತಿತ್ತು ಇವರು ಸಹ ಪ್ರಯಾಗ್ರಾಜ್ಗೆ ಹೊರಟಿದ್ದಾರೆ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಯಾಗ್ರಾಜ್ ಕುಂಭಮೇಳ ನಡೀತಾ ಇರೋದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅನ್ನೋ ಜಾಗದಲ್ಲಿ ನಡೀತಾ ಇದೆ. ನಾವು ಅಲ್ಲಿಗೆ ತಲುಪಬೇಕು ಅಂದರೆ ನಿಮ್ಗೆ ಹೇಳಿದಾಗೆ ಶ್ರೀನಗರ ಮತ್ತು ಕನ್ಯಾಕುಮಾರಿ ನ್ಯಾಷನಲ್ ಹೈವೇನಲ್ಲಿ ನಾವು ಹೊರಟಿದ್ದು. ಮ್ಯಾಕ್ಸಿಮಮ್ ಎಲ್ಲರಿಗೂ ಸಹ ಇಲ್ಲಿಂದ ಹೋಗೋರಿಗೆ ಅದೇ ರಸ್ತೆನ ಗೂಗಲ್ ಸಜೆಸ್ಟ್ ಮಾಡೋದು. ಆ ರಸ್ತೆನಲ್ಲಿ ನಾವು ಹೊರಡುವಾಗ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಅದಾದ ನಂತರ ಉತ್ತರ ಪ್ರದೇಶ, ಇಷ್ಟು ಒಂದು ರಾಜ್ಯಗಳನ್ನ ಕ್ರಾಸ್ ಮಾಡ್ತೀವಿ. ದೊಡ್ಡಬಳ್ಳಾಪುರ, ಅನಂತಪುರಂ, ಕರ್ನೂಲು, ಹೈದರಾಬಾದ್, ಸಿಕಂದರಾಬಾದ್, ನಿಜಾಮಾಬಾದ್, ಆದಿಲ್ಬಾದ್, ನಾಗ್ಪುರ್, ಈ ರೀತಿ ಹಲವಾರು ಸಿಟಿಗಳನ್ನ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ನೋಡಬೇಕು ಅಂತಂದರೆ ಇಲ್ಲೂ ಸಹ ಹಲವಾರು ವಿಶೇಷವಾದ ಒಂದು ಜಾಗಗಳಿದೆ. ಆದರೆ ನಾವು ಮೇನ್ ಕಾನ್ಸಂಟ್ರೇಷನ್ ಪ್ರಯಾಗ್ರಾಜ್ ಆಗಿದ್ದರಿಂದಾಗಿ ನಾವು ಸೀದಾ ಪ್ರಯಾಗ್ರಾಜ್ಗೆ ಹೊರಟ್ವಿ. ಬಟ್ ನಾಗ್ಪುರಲ್ಲಿ ಏನು ಮಾಡಿದ್ವಿ, ಸ್ಟೇ ಮಾಡಿದ್ವಿ ಇವತ್ತು. 1100 ಚಿಲ್ಲರೆ ನಾವು ಒಂದೇ ದಿನ ಕಾರಲ್ಲೇ ಡ್ರೈವ್ ಮಾಡಿದಾಗ ಡ್ರೈವ್ ಮಾಡಿದವ್ರಿಗಂತೂ ತುಂಬಾ ಸುಸ್ತಾಗುತ್ತೆ. ಜರ್ನಿ ಸಹ ನಮಗೂ ಕೂಡ ಸುಸ್ತಾಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ಸ್ಟೇ ಮಾಡಿದ್ವಿ. ಒಳ್ಳೆ ಕಡೆನೇ ಆ್ಯಕ್ಚುಲಿ ನಮಗೆ ರೂಮ್ ಸಿಕ್ತು, ನೀಟಾಗಿತ್ತು, ವಾಟರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಅದೇ ನಮಗೆ ಮೊದಲು ಪ್ರಿಫರೆನ್ಸ್ ಆಗಿರೋದು. ಕಾಮನ್ನಾಗಿ ನಾನು ಎಲ್ಲೇ ಹೋದ್ರೂ ಸಹ ಅವುಗಳನ್ನ ಜಾಸ್ತಿ ನೋಡ್ತೀನಿ. ಮತ್ತು ಸೇಫ್ಟಿ. ಎಷ್ಟೊಂದು ಟೋಲ್ಗಳಿದೆ ಅಂತಂದರೆ ಆ ಟೋಲ್ಗಳಿಗೇ ಅದು ಎಷ್ಟು ಅಪ್ರಾಕ್ಸಿಮೇಟ್ ಒಂದು 7,000-8,000 ಮೇಲಾಗುತ್ತೆ. ತೆಲಂಗಾಣ, ಆಂಧ್ರ ಪ್ರದೇಶಲ್ಲಂತೂ ಪದೇ ಟೋಲ್ಗಳಂತೂ ತುಂಬಾ ಇದೆ. ಇನ್ನು ಬೆಂಗಳೂರಿಂದನೇ ಇಷ್ಟೊಂದು ವೆಹಿಕಲ್ ಹೋಗ್ತಿದೆ ಅಂತಂದರೆ ಇನ್ನು ಬೇರೆ ಎಲ್ಲ ಸ್ಟೇಟ್ಗಳಿಂದ, ಇನ್ನು ಅಲ್ಲಿ ಸುತ್ತಮುತ್ತ ಇರೋರು ಮತ್ತು ಓನ್ ವೆಹಿಕಲ್ ಅಲ್ಲದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಬರುವಂಥವ್ರು ಇನ್ನೆಷ್ಟು ಜನ ಬಂದಿರಬಹುದು ಅಥವಾ ಬರ್ತಾ ಇರಬಹುದು. ಇಷ್ಟು ರಾಜ್ಯಗಳನ್ನ ನಾವು ಕ್ರಾಸ್ ಮಾಡ್ಕೊ ಬಂದಾಗ ಅಷ್ಟು ಪ್ಲೇಸ್ಗಳಲ್ಲಿರುವಂಥ ವಿಶೇಷವಾದ ಫುಡ್ಗಳು ನಮಗೆ ಸಿಗುತ್ತೆ. ಮತ್ತು ಒಂದು ನೈಸರ್ಗಿಕವಾಗಿ ಕೆಲವೊಂದು ಚೇಂಜಸ್ಗಳಿರುತ್ತೆ. ಮರಗಳಾಗ್ಬೋದು, ಅಲ್ಲಿನ ಒಂದು ಆಹಾರ ಬೆಳೆಗಳಾಗಬಹುದು, ಅಥವಾ ಅಲ್ಲಿ ಪ್ರತಿಯೊಂದು ಕಡೆನ ಭಾಷೆಗಳು. ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ನಾನು ಕೆಲವೊಂದು ಕಡೆ ತೆಲುಗು ಮಾತಾಡ್ತಿದ್ದೆ. ನನಗೆ ಹಿಂದಿ ಅರ್ಥ ಆಗುತ್ತೆ, ನಿಜವಾಗ್ಲೂ ಮಾತಾಡೋಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತೀನಿ. ಆದರೆ ನನಗೆ ಕನ್ನಡ ಬರೋಷ್ಟು ನೀಟಾಗಿ ಯಾವ ಭಾಷೆಗಳು ಸಹ ಬರಲ್ಲ. ಅಲ್ಲದೆ ಈ ಹೈವೇ ಮೊದಲೇ ನಾನು ಹೇಳಿರೋ ಹಾಗೆ ತುಂಬ ಸಿಟಿಗಳ ಒಳಗಡೆಯಿಂದ ಅಥವಾ ಕೆಲವೊಂದು ಆ ಥರ ಕ್ರಾಸ್ ಮಾಡಿ ಹೋಗೋದು ತುಂಬ ಕಮ್ಮಿ. ಪ್ರತಿ ಸಿಟಿಗಳ ಔಟ್ಸ್ಕರ್ಟ್ ಥರ ಒಂದು ರಿಂಗ್ ರೋಡ್ ಥರ ಬರುತ್ತಲ್ಲ, ಆ ರೀತಿ ಹೈವೇ ಒಂದು ರೋಡ್ ಸೆಲೆಕ್ಟ್ ಆಗಿರೋದು. ಹಾಗೆ ತುಂಬ ಊರುಗಳಲ್ಲಿ ನಾವು ಹೊರಭಾಗದಿಂದನೇ ಹೈವೇ ಇರುತ್ತೆ. ಮತ್ತು ತುಂಬ ಕ್ಲೀನಾಗಿದೆ. ಮತ್ತು
ಮೇಂಟೆನೆನ್ಸ್ ಚೆನ್ನಾಗಿದೆ, ಅಂದರೆ ತುಂಬ ಗುಂಡಿಗಳು, ತುಂಬ ಹಂಪ್ಸ್ಗಳಂತೂ ಇಲ್ಲವೇ ಇಲ್ಲ ಆಯಿತಾ. ಊಟಕ್ಕೆ ಅಂತ ಹೋಟೆಲ್ಗಳು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಏನಾದ್ರೂ ಪರ್ಟಿಕ್ಯುಲರ್ ಕರ್ನಾಟಕ ಫುಡ್ಗೆ ಅಡ್ಜಸ್ಟ್ ಆಗಿದರೆ ಎಲ್ಲ ಕಡೆನೂ ಅಡ್ಜಸ್ಟ್ ಆಗಲ್ಲ ನಿಮಗೆ. ಇನ್ನು ಡ್ರೈವಿಂಗ್ಗೆ ಅಂತ ಬಂದರೆ ಹೈವೇ ತುಂಬ ಚೆನ್ನಾಗಿರೋದ್ರಿಂದಾಗಿ ವಿತೌಟ್ ಹಂಪ್ಸ್ಗಳಿರೋದ್ರಿಂದಾಗಿ ಎಲ್ಲ ವೆಹಿಕಲ್ ಸಹ ತುಂಬಾ ಸ್ಪೀಡಲ್ಲಿರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಡ್ರೈವ್ ಮಾಡಿ. ಆ್ಯಕ್ಚುಲಿ ನಾನು ಹೇರ್ನ ತುಂಬಾ ಶಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನಂದರೆ ನಾನು ತುಂಬ ಚಿಕ್ಕವಳಿದ್ದಾಗ ಈ ಹೇರ್ ಸ್ಟೈಲ್ನ ಮಾಡಿರಲಿಲ್ಲ. ಹಾಗಾಗಿ ಏನೋ ಕಟ್ ಮಾಡ್ತಾ ಇಷ್ಟು ಶಾರ್ಟ್ ಆಯಿತು. ಬಟ್ ದಿಸ್ ಇಸ್ ದ ಲಾಸ್ಟ್ ಟೈಮ್. ನನಗೂ ಗೊತ್ತು ಇನ್ಯಾವತ್ತೂ ಸಹ ನಾನು ಇಷ್ಟು ಶಾರ್ಟ್ ಮಾಡೋಕ್ಕಾಗಲ್ಲ ಅಂತ. ಸಾಮಾನ್ಯವಾಗಿ ನನಗೆ ಹೈವೇಗಳಲ್ಲಿ ಓಡಾಡುವಾಗ ಎಸ್ಪೆಷಲಿ ಲೇಡೀಸ್ಗೆ ವಾಶ್ರೂಮ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಪೆಟ್ರೋಲ್ ಬಂಕ್ಗಳು, ಹೋಟೆಲ್ಗಳು ಎಲ್ಲ ಕಡೆ ವಾಶ್ರೂಮ್ಗಳು ಅವೈಲೇಬಲ್ ಇದೆ. ದಯವಿಟ್ಟು ನೀವು ಬಳಸಿದ ವಾಶ್ರೂಮ್ಗಳನ್ನ ಹಾಗೇ ನೀಟಾಗಿ ಇಟ್ಬಿಟ್ಟು ಹೋಗಿ. ಏನೇನೆಲ್ಲ ಅಲ್ಲಿ ಬಿಸಾಕೋದು ನಿಮಗೆ ಗೊತ್ತಿರುತ್ತೆ. ಚೆನ್ನಾಗಿತ್ತು ಸಹ ಅದನ್ನು ಯೂಸ್ ಮಾಡಬೇಕು. ನಾವು ಡೈರೆಕ್ಟ್ ಪ್ರಯಾಗ್ರಾಜ್ ರೀಚ್ ಆಗಿರ್ತೀವಿ ನೈಟ್ ಅಷ್ಟೊತ್ತಿಗೆ. ಅದು ಸಹ ವಿಡಿಯೋ ಮಾಡಿ ಹಾಕ್ತೇನೆ. ಈ ಸಲ ಯಾರೆಲ್ಲ ಪ್ರಯಾಗ್ರಾಜ್ ಹೋಗೋಕ್ಕಾಗಿಲ್ಲ ಅವರು ಯಾವಾಗ ಬೇಕಾದರೂ ಹೋಗಬಹುದು. ಸೇಮ್ ತ್ರಿವೇಣಿ ಸಂಗಮ ಇರುತ್ತೆ, ಎಲ್ಲ ದೇವಸ್ಥಾನಗಳು ಇರುತ್ತೆ. ಹೋಗಿ ದರ್ಶನ ಮಾಡಿ ಬನ್ನಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೋಗುವಾಗ 2 ಮೆಂಬರ್ಸ್ ಡ್ರೈವರ್ಸ್ ಯಾರಾದರೂ ಇದ್ದರೆ ಒಳ್ಳೆಯದು. ನಮ್ಮಲ್ಲಿ ಮಾತ್ರ ಒಬ್ಬರೇ ಡ್ರೈವ್ ಮಾಡ್ತಿದ್ರು. ಪಾಪ ಅವರು ತುಂಬ ಕಷ್ಟ ಆಗಿರುತ್ತೆ. ನಾವಂತೂ ಮಲಗಿದ್ದೇ ಆಗ್ತಿತ್ತು. ಸ್ವಲ್ಪ ಮಲಗ್ತಿದ್ವಿ, ಸ್ವಲ್ಪ ಎಚ್ಚರ ಇರ್ತಿದ್ವಿ. ಆ ಏರಿಯಾಗಳು ಹೇಗಿದೆ ಅವುಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಆನ್ ಟೈಮು ಊಟ ತಿಂಡಿ ಮಾತ್ರ ಸರಿಯಾಗಿ ತಿಂತಾಯಿದ್ವಿ. ಬಟ್ ಅದು ಬಿಸಿ ಬಿಸಿ ಸಿಗ್ತಾಯಿತ್ತು ನಮಗೆ, ಅದೊಂದು ಖುಷಿ. ಅಲ್ಲಿ ಲೋಕಲ್ ಫುಡ್ಗಳನ್ನೇ ನಾವು ಪ್ರಿಫರ್ ಮಾಡ್ತಾಯಿದ್ವಿ. ಅಲ್ಲಿ ಲೋಕಲ್ ಫುಡ್ಗಳನ್ನ ಬಿಸಿ ಬಿಸಿನೇ ತಿಂತಾಯಿದ್ವಿ. ನನಗನ್ಸಿದ್ದು ಈ ಜರ್ನಿನಲ್ಲಿ ಸ್ವಲ್ಪ ನಮಗೆ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಈ ಕಡೆ ಬಂದಾಗ ತುಂಬ ವೆಜ್ ನಮಗೆ ಹೋಟೆಲ್ಗಳಾಗಲಿ ಡಾಬಾಗಳಾಗಲಿ ಸಿಗ್ತಾಯಿತ್ತು. ತುಂಬ ಹೋಟೆಲ್ಗಳು ಶುದ್ಧ ಸಸ್ಯಾಹಾರಿ ಅಥವಾ ಶುದ್ಧ ಶಾಕಾಹಾರಿ ಅಂತಲೇ ರೈಟ್ ಆಗಿರ್ತಿತ್ತು. ಅದೊಂದು ನನಗೆ ಖುಷಿ ವಿಚಾರ. ಎಸ್ಪೆಷಲಿ ನಾನು ಬೈ ಬರ್ತಿಂದ ವೆಜಿಟೇರಿಯನ್. ಒಂಥರದ್ದು ಅಭ್ಯಾಸ ಸ್ವಲ್ಪ ಕಡಿಮೆ ನಾನ್ ವೆಜ್ ರೆಸ್ಟೋರೆಂಟ್ಗಳಲ್ಲಿ ತಿಂದು. ಹಾಗಾಗಿ ಇದೊಂದು ವಿಚಾರನೂ ಸಹ ನನಗೆ ಸ್ವಲ್ಪ ಖುಷಿ ಕೊಡ್ತು. ನಾನು ಹೇಳಿದ್ದು ಡಾಬಾ ಇದ್ದೇನೆ. ಇಲ್ಲಿ ಮಧ್ಯದಲ್ಲಿ ಒಂದು ಮನೆ ಇರುತ್ತೆ, ಅಲ್ಲಿ ಕೂತ್ಕೊಂಡು ತಿಂತೀವಿ. ಇಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ತಿನ್ನೋರಿಗೂ ಕೂಡ ಅವಕಾಶ ಇತ್ತು. ಇಲ್ಲ ಈ ಥರ ಕೂತ್ಕೊಂಡು ತಿನ್ನೋದ್ರಿಗೂ ಸಹ ಚಾನ್ಸ್ ಇತ್ತು. ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಂಥರ ತುಂಬ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಎಲ್ಲರೂ ಸಹ ಒಂದೇ ಈ ರೀತಿ ಕಾಟ್ ಮೇಲೆ ಕೂತು ಸಿಂಗಲ್ ಕಾಟಲ್ಲಿ ಮನೆ ಮೇಲೆ ಊಟ ಇಟ್ಟು ತಿನ್ನೋದು. ಒಂಥರ ನಮ್ಮ ಮನೆ ಫೀಲ್ಗಳನ್ನ ಅದು ಕೊಡ್ತಾಯಿತ್ತು. ಮುಂಚೆ ನಮ್ಮ ತಾತ ಇದ್ದವಾಗ ಒಂದು ಲೈನಲ್ಲಿ ಮಕ್ಕಳೆಲ್ಲರನ್ನೂ ಕೂರಿಸಿ ಮುಂದೆ ಮನೆ ಇರ್ತಾಯಿತ್ತು. ಒಂದು ಹೈಟ್ ಆಗಿರೋ ಮನೆ, ಕೆಳಗಡೆ ಹೈಟ್ ಕಮ್ಮಿ ಇರೋವಂತಹ ಮನೆ ಇರ್ತಾಯಿತ್ತು. ಲಾಂಗ್ ಮಾಡಿಸಿರೋರು, ಉದ್ದ ಇತ್ತೋದು. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಅವಾಗ. ಅಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತಾಯಿದ್ವಿ. ನಮ್ಮ ತಾತಂಗೆ ಅಂದರೆ ನಮ್ಮ ಅಯ್ಯ ಅಂತ ಕರಿತಿದ್ವಿ, ಅವ್ರಿಗೆ ಮಾತ್ರ ಸಪ್ರೇಟ್ ಒಂದು ಸಿಂಗಲ್ ಒಂದೊಂದು ಹೈಟ್ ಮನೆ ಮತ್ತು ಇನ್ನೊಂದು ಚಿಕ್ಕ ಮನೆ. ಆ ಒಂದು ಹೈಟ್ ಆಗಿರೋ ಮನೆ ಒಂದು 3 ಲೆಗ್ಗಿಂದ ಮಾಡಿರ್ತಾಯಿದ್ರು. ಇವಾಗಿನ ಸ್ಮಾಲ್ ಟೀಪಾಯಿಗಳು ಬರುತ್ತಲ್ಲ ಆ ರೀತಿ. ಅದೆಲ್ಲ ತುಂಬ ಚೆನ್ನಾಗಿತ್ತು ಆ ಟೈಮ್ಗೆ. ಇವಾಗೆಲ್ಲ ಜಸ್ಟ್ ಮೆಮೊರಿ ಅಷ್ಟೇ. ನಾನು ಫಸ್ಟ್ ಅಂದ್ಕೊಂಡಿದ್ದೆ ಪ್ರಯಾಗ್ರಾಜ್ ಹೋಗೋ ಪ್ರತಿ ದಿನದ ವೀಡಿಯೋನು ಆವಾಗನೇ ಎಡಿಟ್ ಮಾಡಿ ವಾಯ್ಸ್ನ ನನಗೆ ಏನು ಅನಿಸುತ್ತೆ ನಾನು ನೋಡಿದ್ದನ್ನು ವಾಯ್ಸ್ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡೋಣ ಅಂತ. ಆ್ಯಕ್ಚುಲಿ ಅದು ನಿಜವಾಗ್ಲೂ ಆಗಲಿಲ್ಲ. ಮಧ್ಯ ನನಗೆ ಸ್ಟೇ ಮಾಡ್ತಿದ್ವಿ ಅಥವಾ ನಿದ್ರೆ ಬರ್ತಾಯಿತ್ತು ಅಥವಾ ಊಟಕ್ಕೆ ಇಳಿತಿದ್ವಿ, ಇಲ್ಲ ಹೊರಗಿನ ಒಂದು ನೇಚರ್ನ ನಾನು ನೋಡಿಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ನಂತರ ಬಂದು ಒಂದು ಆಲ್ಮೋಸ್ಟ್ 2-3 ಡೇಸ್ ಆಗಿದೆ. ಇವತ್ತು ವೀಡಿಯೋನ ಪೂರ್ತಿ ಎಡಿಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಬ್ಬ ಡ್ರೈವರ್ಸ್ಗಳ ಹತ್ರ ಕೇಳೋದು ಇದೇನೆ. ಅದು ಅವರು ನೀವು ವೈಟ್ ಬೋರ್ಡ್ ಗಾಡಿ ಓಡಿಸೋರಾಗಿರಲಿ ಅಥವಾ ಯೆಲ್ಲೋ ಬೋರ್ಡ್ ಓಡಿಸ್ತಾ ಇರಲಿ, ದಯವಿಟ್ಟು ಆಫ್ಟರ್ 1 o'clock ಅಂದರೆ ರಾತ್ರಿ 1 ಗಂಟೆ ಅಥವಾ 2 ಗಂಟೆ 3 ಗಂಟೆ ಆ ಟೈಮಲ್ಲಿ ದಯವಿಟ್ಟು ಗಾಡಿಗಳನ್ನ ಓಡಿಸ್ಬಿಡಿ. ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಮಲಗಿಬಿಡಿ, ತೊಂದರೆ ಇಲ್ಲ. ಅಥವಾ ಹೋಟೆಲ್ ಬುಕ್ ಮಾಡಿಕೊಂಡು ಹೋಟೆಲಲ್ಲಿ ಮಲಗಿ, ದಯವಿಟ್ಟು ಓಡಿಸ್ಬಿಡಿ. ನಿದ್ರೆ ಆ ಟೈಮಿನ ನಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರಾಣದ ಜೊತೆಗೆ ನಿಮ್ಮ ವೆಹಿಕಲಲ್ಲಿರೋರ ಎಲ್ಲರ ಪ್ರಾಣವೂ ಸಹ ನಿಮ್ಮ ಕೈಲಿರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ರೆಸ್ಟ್ ಮಾಡಿ. ನಾನು ಮೊದಲೇ ಹೇಳಿದಾಗೆ ಮಹಾರಾಷ್ಟ್ರದ ನಾಗ್ಪುರಲ್ಲಿ ನಾವು ಸ್ಟೇ ಮಾಡಿದ್ವಿ. ಇಲ್ಲಿ ಒಂದು ದೇವಸ್ಥಾನ ನೋಡಿದ್ವಿ, ಅದು ದರ್ಶನ ಮಾಡಲಿಲ್ಲ. ವಾಪಸ್ ಬರೋವಾಗ ದರ್ಶನ ಮಾಡೋಣ ಅಂತ ಇದು ನಮ್ಮ ಹೋಟೆಲ್ ರೂಮು. ಆ್ಯಕ್ಚುಲಿ ನಂಗೆ ಮಿನಿಮಮ್ ಇಷ್ಟಿದ್ರೆ ಸಾಕು.
ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು, ಬಾಯ್ ಬಾಯ್. ನಾಳೆ ವಿಡಿಯೋದಲ್ಲಿ ಸಿಗೋಣ.